ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ದೇವಿ ಕುಮಾರ್. ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿದಂತಹ ನಟಿ ಸೌಂದರ್ಯ ಎಲ್ಲ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂತಹ ಹೆಸರು ಮಾಡಿದ್ರು, ಎಲ್ಲ ಭಾಷೆಯಲ್ಲೂ ಕೂಡ ನಟಿಸಿದ್ರು. ಆದರೆ ಏಪ್ರಿಲ್ 17, 2004 ದಕ್ಷಿಣ ಭಾರತದ ಸಿನಿಮಾ ರಂಗಕ್ಕೆ ಒಂದು ಕರಾಳ ದಿನ. ರಾಜಕೀಯ ಪ್ರಚಾರಕ್ಕಾಗಿ ನಟಿ ಸೌಂದರ್ಯರವರು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಒಂದು ಖಾಸಗಿ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ನಟಿ ಸೌಂದರ್ಯ ಏಪ್ರಿಲ್ 17, 2004 ಅಂದು ವಿಮಾನ ಅಪಘಾತದಿಂದ ನಟಿ ಮೃತಪಟ್ಟಿರ್ತಾರೆ. ಜೊತೆಯಲ್ಲಿ ಅವರ ಸಹೋದರ ಅಮರ್ನಾಥ್ ಕೂಡ ಇರ್ತಾರೆ. ಓಕೆ, ಸೊ ಈ ಸಂದರ್ಭದಲ್ಲಿ ನಟಿ ಗರ್ಭಿಣಿಯಾಗಿದ್ರು. ಇವರ ಒಂದು ದೇಹವು ಕೂಡ ಅವರ ಕುಟುಂಬಕ್ಕೆ ಸಿಗೋದಿಲ್ಲ. ಈ ಸಾವನ್ನು ಗಮನಿಸಿದಂತಹ ಜನ, ಈ ಸಾವನ್ನು ಗಮನಿಸಿದಂತಹ ಕುಟುಂಬ, ಜೊತೆಗೆ ಅವರ ಒಡನಾಟದಲ್ಲಿ ಇದ್ದವರು ಇದು ಆಕಸ್ಮಿಕ ಸಾವು ಅಲ್ಲವೇ ಅಲ್ಲ, ಇದು ಒಂದು ಕೊಲೆ, ಈ ರೀತಿಯ ವದಂತಿಗಳು ಅಂದಿನಿಂದ ಇಂದಿನವರೆಗೂ ಕೂಡ ನಟಿ ಸೌಂದರ್ಯ ಸಾವಿನ ಕುರಿತು ಕೇಳಿ ಬರ್ತಾನೆ ಇರುತ್ತೆ. ಆದರೆ ಈಗ ಮತ್ತೆ 2004 ಬಳಿಕ 2025 22 ವರ್ಷಗಳ ನಂತರ ಮತ್ತೆ ನಟಿ ಸೌಂದರ್ಯ ಸಾವಿನ ಕುರಿತು ಕೇಸ್ ರೀಓಪನ್ ಆಗ್ತಾ ಇದೆ. ಹೌದು, ಇವರ ಒಂದು ಆಕಸ್ಮಿಕ ಸಾವಿನ ಕುರಿತು ಕೇಸ್ ರೀಓಪನ್ ಆಗ್ತಾ ಇದೆ. ಇದು ಆಕಸ್ಮಿಕ ಸಾವು ಅಲ್ಲ, ಇದು ಒಂದು ಕೊಲೆ ಅಂತ ಈಗ ಮತ್ತೆ ದೂರನ್ನು ದಾಖಲಿಸಲಾಗಿದೆ. 22 ವರ್ಷಗಳ ನಂತರ ಈಗ ಮತ್ತೆ ನಟಿ ಸೌಂದರ್ಯ ಸಾವಿಗೆ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ದೂರು ಕೊಟ್ಟವರು ಯಾರು 22 ವರ್ಷಗಳ ಬಳಿಕ? ಆ ದೂರಿನಲ್ಲಿ ಅಂಥದ್ದು ಏನಿದೆ? ಸೊ ಸಂಪೂರ್ಣವಾಗಿ ಹೇಳ್ತೀವಿ, ವಿಡಿಯೋನ ಕೊನೆವರೆಗೂ ನೋಡಿ. ಎಸ್, ಇದೊಂದು ಆಕಸ್ಮಿಕ ಸಾವಲ್ಲ, ಇದೊಂದು ಕೊಲೆ. ಆಂಧ್ರ ಪ್ರದೇಶದ ಕಾವಂ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಚಿಟ್ಟು ಮುಲ್ಲು ಎಂಬುವವರು ದೂರನ್ನ ಈಗಾಗಲೇ ದಾಖಲಿಸಿದ್ದಾರೆ. 22 ವರ್ಷಗಳ ನಂತರ ನಿಗೂಢವಾಗಿ ಆಗಿದ್ದಂತಹ ನಟಿ ಸೌಂದರ್ಯರವರ ಸಾವಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಈ ಒಂದು ಕೇಸ್ ಮತ್ತೆ ರೀಓಪನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಆಸ್ತಿಗಾಗಿ ಮಾಡಿರುವ ಕೊಲೆ. ಈ ಕೊಲೆಯಲ್ಲಿ ನಟ ಮೋಹನ್ ಬಾಬು ಅವರ ಕೈವಾಡ ಇದೆ ಅಂತ ದೂರಿನಲ್ಲಿ ದಾಖಲಿಸಲಾಗಿದೆ. ನಟಿ ಸೌಂದರ್ಯರವರು ಅವರ ಸಹೋದರ ಅವರ ಒಂದು ಗ್ರಾಮದಲ್ಲಿ 6 ಎಕರೆ ಜಮೀನನ್ನ ಹೊಂದಿರ್ತಾರೆ. ಆ ಒಂದು ಜಮೀನನ್ನ ಮೋಹನ್ ಬಾಬು ಎಂಬುವವರು ಕೇಳಿರ್ತಾರೆ. ಆದರೆ ಆ ಜಮೀನನ್ನ ಮೋಹನ್ ಬಾಬುರವರಿಗೆ ಕೊಡಲು ಅವರ ಸಹೋದರ ಅಮರ್ನಾಥ್ ಮತ್ತು ಅವರ ಕುಟುಂಬದವರು ನಿರಾಕರಿಸಿರ್ತಾರೆ. ಇದರಿಂದ ಈ ರೀತಿಯಾಗಿ ಘಟನೆ ಆಗಿದೆ ಎಂದು ದೂರಿನಲ್ಲಿ ದಾಖಲಿಸಲಾಗಿದೆ. ಆಸ್ತಿಗಾಗಿ ಕೊಲೆಯಾಗಿರೋದು, ಇದರಲ್ಲಿ ಮೋಹನ್ ಬಾಬು ಎಂಬುವರ ಕೈವಾಡ ಇದೆ ಅಂತ ಸದ್ಯ ಈಗ ಆ ಒಂದು ದೂರಿನಲ್ಲಿ ದಾಖಲಿಸಲಾಗಿದೆ. ಇನ್ನು ಈ ಸೌಂದರ್ಯ ಮತ್ತು ಅವರ ಸಹೋದರ ವಿಮಾನ ಅಪಘಾತದಲ್ಲಿ ಸಾವಾದ ಬಳಿಕ 6 ಎಕರೆ ಜಮೀನನ್ನು ಬಲವಂತವಾಗಿ ಮೋಹನ್ ಎಂಬುವವರು ವಶಪಡಿಸಿಕೊಂಡಿದ್ದಾರೆ. ಸರ್ಕಾರ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು, ನನ್ನ ಕಾನೂನು ಹೋರಾಟ ಮುಂದುವರಿಯಲಿದೆ, ನನಗೆ ರಕ್ಷಣೆ ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ದೂರು ಕೊಟ್ಟವರು ಚಿಟ್ಟು ಮುಲ್ಲು ಎಂಬುವವರು. ಒಟ್ಟಿನಲ್ಲಿ 22 ವರ್ಷಗಳ ನಂತರ ಈ ಚಿಟ್ಟು ಮುಲ್ಲು ಎಂಬುವವರು ನಿಗೂಢವಾಗಿ ಆಗಿದ್ದಂತಹ ಸಾವಿಗೆ ಒಂದು ಟ್ವಿಸ್ಟ್ ಸಿಗುತ್ತಾ ಇವರಿಂದ ಅಂತ ಕಾದು ನೋಡಬೇಕಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಟಿ ಸೌಂದರ್ಯ ಸಾವಿನ ಕುರಿತು ನಿಮ್ಮ ಒಂದು ಅಭಿಪ್ರಾಯ ಏನು? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದು ಇಷ್ಟ ಆಗಿದ್ರೆ ಈ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ದೇವಿ ಕುಮಾರ್. ಧನ್ಯವಾದ.